ದೇವನಹಳ್ಳಿಯಲ್ಲಿ ಬಲವಂತದ ಭೂಸ್ವಾಧೀನ ಖಂಡಿಸಿ ಪ್ರತಿಭಟನೆ ಮಾಡುತ್ತಿದ್ದ ಹೋರಾಟಗಾರರ ಬಂಧಿಸಿದಲ್ಲದೆ ಪೊಲೀಸರ ದೌರ್ಜನ್ಯ ಖಂಡಿಸಿ ಕಲಬುರಗಿ ನಗರದಲ್ಲಿ ಸಿಪಿಐಎಂ ಪಕ್ಷದಿಂದ ಪ್ರತಿಭಟನೆ ನಡೆಸಲಾಯಿತು. ನಗರದ ಡಿಸಿ ಕಚೇರಿ ಮುಂದೆ ಸಿಪಿಐಎಂ ಪಕ್ಷದ ಕಾರ್ಯದರ್ಶಿ ಕೆನೀಲಾ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಸರ್ಕಾರದಿಂದ ಭೂಸ್ವಾಧೀನ ಆದೇಶ ವಾಪಸ್ಸು ಪಡೆಯುವವರೆಗೂ ಪ್ರತಿಭಟನೆ ನಡೆಸಲಾಗುತ್ತೆ. ಆದರೆ ಏಕಾಏಕಿ ಪೊಲೀಸರು ನುಗ್ಗಿ ಪ್ರತಿಭಟನಾಕಾರರನ್ನ ಎಳೆದಾಡಿ ಬಂಧಿಸಿದ್ದು ಖಂಡನೀಯವಾಗಿದೆ ಎಂದು ಹೋರಾಟಗಾರರು ಕಿಡಿಕಾರಿದ್ದಾರೆ. ಶಾಂತಿಯುತವಾಗಿ ನಡೆಸುತ್ತಿರುವ ಹೋರಾಟಗಾರರನ್ನು ಬಂಧಿಸಿದ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ರೈತರಿಂದ ಕಸಿದುಕೊಂಡಿರತಕ್ಕಂತ ಭೂಮಿಯನ್ನು ರೈತರಿಗೆ ವಾಪಸ್ ಕೊಡಬೇಕು. ಅದಕ್ಕಾಗಿ ಹೋರಾಟ, ಎಲ್ಲಿವರೆಗೆ ಹೋರಾಟ, ಅದಕ್ಕಾಗಿ ಹೋರಾಟ, ಎಲ್ಲಿವರೆಗೆ ಹೋರಾಟ. ಸಿಪಿಎಂ ಪಕ್ಷದಿಂದ ನಡೆತಕ್ಕಂಥ ರಾಜ್ಯದಾದ್ಯಂತ ನಡೆತಕ್ಕಂಥ ಹೋರಾಟಕ್ಕೆ ಜಯವಾಗಲಿ. ಕಳೆದ 3 ವರ್ಷದಿಂದ ನಮ್ಮ ರೈತರು ತಮ್ಮ ಭೂಮಿ, ಸಿದ್ದರಾಮಯ್ಯ ಅವರ ಭೂಮಿ ಅಲ್ಲ, ಬಿಜೆಪಿಯವರ ಭೂಮಿ ಅಲ್ಲ, ಅನೇಕ ವರ್ಷದಿಂದ ಅವ್ರ ಹಿರಿಯರು ಆ ಭೂಮಿ ಒಳಗೆ ಸಾಗುವಳಿ ಮಾಡ್ಕೊಂಡು ಸಚರಾಚರ ಜೀವಿಗಳ ಹೊಟ್ಟೆಗೆ ಅನ್ನ ಕೊಡುವಂತ ಆ ಭೂಮಿಯ ಒಡೆಯರು ರೈತರು. ಆ ರೈತರು ಹೋರಾಟ ಮಾಡ್ತಾ ಇದ್ದಾರ, ನೀವು ನಮ್ಮ ಭೂಮಿಯನ್ನ ಸ್ವಾಧೀನ ಮಾಡ್ಕೊಳ್ಬೇಡ್ರಿ, ಈ ಭೂಮಿ ಫಲವತ್ತಾದ ಭೂಮಿ, ರೈತರು ಉಳಿದ್ರೆ ಜಗತ್ತು ಉಳಿತದೆ, ಇಲ್ಲ ಅಂದ್ರ ಯಾರು ಉಳಿಯಲ್ಲ ಅಂತ ನಮ್ಮ ಮಾತು ಅವ್ರು ಹೇಳ್ಕೊಂಡು ಹೊಂಟಾರ. ನೀವು ತಕ್ಷಣ ಭೂಮಿಯನ್ನ ಎಲ್ರಿಗೂ ಕೊಟ್ಟಿದ್ರ ನಿಮ್ಗೆ ಇನ್ನೂ ಜನ ಬೆಂಬಲಿಸ್ತಾ ಇದ್ರು. ಆದ್ರೆ ನೀವು ಬರ್ತಾ ಬರ್ತಾ ಕಳ್ಳ ಕಾರ್ಪೊರೇಟ್ಗಳ ದೋಸ್ತಿ ಮಾಡಿ ಇಡೀ ಬೆಂಗಳೂರು ಸುತ್ತಮುತ್ತ ಇರುವಂತಹ ಭೂಮಿಯನ್ನ ನೀವು ಕಾರ್ಪೊರೇಟ್ ಕೈಗೆ ಕೊಡ್ತಾ ಇದ್ದೀರಿ. ಇದನ್ನ ನಾವು ತೀವ್ರವಾಗಿ ಖಂಡಿಸ್ತೀವಿ.